ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಯುವಕರು ದೇಶಭಕ್ತಿ ಮತ್ತು ಭಾವೈಕ್ಯತೆಗೆ ಗುಣವನ್ನು ಬೆಳೆಸಿಕೊಳ್ಳಬೇಕು. ಜುಬೇನ್ ಮೊಹಪತ್ರ. ಭಾರತ ಸ್ವಾತಂತ್ರ್ಯಗೊಂಡು 80 ವರ್ಷದ ಶುಭ ಸಂದರ್ಭದಲ್ಲಿ ಭಾರತ ದೇಶವು ಸ್ವಾತಂತ್ರ್ಯ ಸಿಕ್ಕಾಗ ಇರುವ ದೇಶ ಮತ್ತು ಈಗಿರುವ ದೇಶಕ್ಕೆ ಬಹಳಷ್ಟು ವ್ಯತ್ಯಾಸವಿದೆ. ನಾವು ವಿಶೇಷವಾಗಿ ಭೂಗೋಳದಲ್ಲಿ ವಿಶೇಷ ಸಾಧನೆಗಳನ್ನು ಮಾಡಿದ್ದೇವೆ. ಚಂದ್ರಯಾನ ಯಶಸ್ವಿಯನ್ನು ಮಾಡುವುದರ ಮೂಲಕ ನಾವು ವೈಜ್ಞಾನಿಕವಾಗಿ ಬಹಳಷ್ಟು ಮುಂದುವರೆದು ಭಾರತವು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದ ಸಾಧನೆ ಮಾಡಿದೆ. ದೇಶದಲ್ಲಿನ ಸಾರ್ವಜನಿಕರು, ಯುವಕರು ವಿಶೇಷವಾಗಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ದೇಶಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ನಾವುಗಳು ದೇಶದ ಅಭಿವೃದ್ಧಿಗಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ದೇಶದ ಜನರಲ್ಲಿ ಏಕತೆ ಮತ್ತು ಒಗ್ಗಟ್ಟನ್ನು ಹೆಚ್ಚು ಮಾಡಬೇಕು. ಯುವಕರು ಶೈಕ್ಷಣಿಕವಾಗಿ ಹೆಚ್ಚು ಅಭ್ಯಾಸವನ್ನು ಮಾಡಿ ವಿವಿಧ ರೀತಿಯ ಯೋಜನೆಗಳನ್ನು, ಜೊತೆಗೆ ಭಾರತ ಸರ್ಕಾರವು ಸ್ವಾತಂತ್ರ್ಯಗೊಂಡ ಮೇಲೆ ಮಾಡಿದ ಕಾರ್ಯ ಸಾಧನೆಗಳನ್ನು ತಿಳಿದುಕೊಳ್ಳಬೇಕು. ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ದೊರೆಯಬೇಕಾದರೆ ಹಲವಾರು ಮಾನ್ಯರ ತ್ಯಾಗ, ಬಲಿದಾನ, ಹೋರಾಟದ ಪ್ರತಿಫಲವಾಗಿ ಸ್ವತಂತ್ರಗೊಂಡಿದೆ ಎಂದು ಹೇಳಿದರು. ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನ್ ಮೊಹಪತ್ರ ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶರಣಪ್ಪ ಸತ್ಯಂಪೇಟ್, ಸಂತೋಷಿ ರಾಣಿ ಹಾಗೂ ಕೃಷ್ಣ ಶಾವಂತಗೇರಿ, ಭರತ್, ಜೈಪಾಲ್ ರೆಡ್ಡಿ, ಮಲ್ಲಿಕಾರ್ಜುನ್ ಮತ್ತು ಡಾಕ್ಟರ್ ದಂಡಪ್ಪ ಬಿರಾದರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ, ಸರ್ವಧರ್ಮ ಪ್ರಾರ್ಥನೆಯ ಶ್ರೀಮತಿ ಲಕ್ಷ್ಮೀದೇವಿ, ಶ್ರೀಮತಿ ಅರ್ಚನಾ, ಶ್ರೀಮತಿ ನಾಗೇಶ್ವರಿ, ವಿದ್ಯಾಸಾಗರ್, ಇತಾವುಲ್ ಸಂಗೀತ ಕಾರ್ಯಕ್ರಮವನ್ನು ಮಹಾಲಕ್ಷ್ಮಿ, ವಿಜಯಕುಮಾರ್ ದಿನ್ನಿ, ನಬೀಬೇಗ್, ಸುರೇಶ್ ಅವರು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಜೀವನ್ ಸಾಬ್ ಹಾಗೂ ಸಿಬ್ಬಂದಿ, ಮಹಾನಗರ ಪಾಲಿಕೆ ವಿವಿಧ ಸಿಬ್ಬಂದಿ, ಎನ್ಸಿಸಿ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆದ್ರೂ ನಾವು 79 ಇಯರ್ಸ್ಗಳಲ್ಲಿ ಒಂದು ಸೈಕಲ್ ಶಾಪ್ ನಮ್ಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ನಾವು ಒಂದು ಸ್ಪೇಸ್ ಸೂಪರ್ ಪವರ್ ಆಗಿದ್ದೀವಿ. ಎಲ್ಲ ಮಕ್ಕಳು ಕೇಳಿದಿರಾ ಚಂದ್ರಯಾನ ಬಗ್ಗೆ? ಚಪ್ಪಳೆ ಬರಬೇಕು. ಸೊ ವಿ ಆರ್ ದಿ ಫಸ್ಟ್ ಕಂಟ್ರಿ ಇಡೀ ಜಗತ್ತಿನಲ್ಲಿ ಚಂದ್ರದ ದಕ್ಷಿಣ ಭಾಗದಲ್ಲಿ ಒಂದು ನೌಕಾ ಅಥವಾ ಒಂದು ಚಂದ್ರಯಾನ ಇಳಿಸಿ ಇತಿಹಾಸ ರಚಿಸುವಂತಹ ಒಂದು ಜಗತ್ತಿನಲ್ಲಿ ದೇಶ ಇದ್ರೆ ಭಾರತ. ಅದೇ ರೀತಿ ನಾವು ಒಂದು ಮಿಲಿಟರಿ ಸೂಪರ್ ಪವರ್ ಕೂಡ. ಅದ್ರ ಬಗ್ಗೆ ಕೇಳಿದಿರಾ ಮಕ್ಕಳೇ? ಎಸ್ಪೆಷಲಿ ಹೇಗೆ ನಾವು ನಮ್ಮ ಈ ತರ ದಿನಾಚರಣೆಗಳಲ್ಲಿ ಆಬ್ವಿಯಸ್ಲಿ ನಾವು ಮಹಾತ್ಮ ಗಾಂಧಿ ಅವರಿಗೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ, ಅದೇ ರೀತಿ ಶಹೀದ್ ಭಗತ್ ಸಿಂಗ್ ಅವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಎಲ್ಲ ನೆನೆಸ್ಬೇಕು. ಅದೇ ರೀತಿ ನಾವು ನಮ್ಮ ಆರ್ಮಿ, ಪೊಲೀಸು ಸಾವಿರಾರು ಹುತಾತ್ಮರು ಇದ್ದಾರೆ, ಮಾರ್ಟೆಡ್ ಫಾರ್ ದಿ ಕಂಟ್ರಿ, ವಾರ್ಗಳಲ್ಲಿ ದೇಶಕ್ಕೆ ಕಾಪಾಡಲಿಕ್ಕೆ, ನಮ್ಗೆ ಶಾಂತಿ ಕಾಪಾಡಲಿಕ್ಕೆ ಅವರು ಕೂಡ ನೆನೆಸ್ಬೇಕು. ಬರೀ ನೆನೆಸಲು ಸಾಕಾಗುದಿಲ್ಲ. ಅವರ ಏನೊಂದು ಮೌಲ್ಯ ಇತ್ತು, ಅವರ ಏನೊಂದು ಪ್ರಿನ್ಸಿಪಲ್ಸ್ ಇತ್ತು, ಅದನ್ನ ತತ್ವಗಳು ನಮ್ಮ ಲೈಫ್ ನಲ್ಲಿ ಅಳವಡಿಸಬೇಕು. ಅದೇ ರೀತಿ ಎಸ್ಪೆಷಲಿ ನಮ್ಮ ಸರ್ಕಾರಿ ಸಿಬ್ಬಂದಿ, ಸರ್ಕಾರಿ ಅಧಿಕಾರಿಗಳು ಕೂಡ ಬಂದಿದ್ದೀರಾ. ಈ ತರ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿ ವರ್ಷ ಬಂದಾಗ ಒಂದು ಪ್ರಶ್ನೆ ಕೇಳಬೇಕು. ಲಾಸ್ಟ್ ಇಯರ್, ಹಿಂದಿನ ವರ್ಷ ನಾವು ಇಲ್ಲಿ ಬಂದು ಈ ತರ ಆಚರಣೆ ಮಾಡಿದಾಗ ನಮ್ಮ ಊರು, ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ರಾಜ್ಯ ಎಲ್ಲಿ ಇತ್ತು? ಅದಕ್ಕಿಂತ ಸ್ವಲ್ಪ ಮುಂದೆ ಬಂದಿದ್ದೀವ? ಸ್ವಲ್ಪನೂ ಮುಂದೆ ಬಂದಿದ್ರೆ ನಾವು ನಮ್ಮ ಕೆಲಸ, ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ ಸರಿಯಾಗಿ ಮಾಡ್ತಾ ಇದೀವಿ ಅಂತಾನೆ ಅರ್ಥ. ಹಿಂದೆ ಹೋಗ್ಬಾರದು. ಸಣ್ಣ ಹೆಜ್ಜೆದಿಂದಾನೇ ನಾವು ಮುಂದೆ ಹೋಗ್ಬೇಕು. ನಮ್ಮ ಊರು, ನಮ್ಮ ನಗರ ಅಭಿವೃದ್ಧಿ ಆದ್ರೆ, ಉದ್ಧಾರ ಆದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮುಂದೆ ಹೋಗುತ್ತೆ. ನಮ್ಮ ಡಿಸ್ಟ್ರಿಕ್ಟ್ ಮುಂದೆ ಹೋದ್ರೆ ನಮ್ಮ ರಾಜ್ಯ ಮುಂದೆ ಹೋಗುತ್ತೆ. ನಮ್ಮ ರಾಜ್ಯ ಮುಂದೆ ಹೋದ್ರೆ ನಮ್ಮ ದೇಶ ಮುಂದೆ ಹೋಗುತ್ತೆ. ಈ ದೇಶ ನಮಗೆ ಇವತ್ತು ಏನಿದೆ, ಏನಾನು ನಮ್ಮ ಕೈದಲ್ಲಿ ಇದೆ, ಏನಾನು ನಾವು ಒಂದು ಬದುಕ್ತಾ ಇದ್ದೀವಿ ಈ ದೇಶದಿಂದ. ತಾವು ಯೋಜನೆ ಮಾಡಿ ನೋಡಿದರೆ ನಮ್ಗೆ ಹೇಳಿದೆ ನಾನು, ಒಂದು 1947ದಲ್ಲಿ 12% ಜಾಸ್ತಿ ಜನರಿಗೆ ಓದಲಿಕ್ಕೆ ಬರೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅವರ ಹೆಸರು ಏನಂತ ಕೇಳಿದ್ರೆ ಸರಿಯಾಗಿ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ.
ಇವತ್ತು ನಾವು ನೋಡಿದರೆ ಆಲ್ಮೋಸ್ಟ್ ಒಂದು 80% ದಾಟಿ ಹೋಗಿದೆ ಲಿಟ್ರಸಿ. ಜನರು ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತಾ ಇದ್ದಾರೆ. ಪ್ರತಿಯೊಂದು ಪುಸ್ತಕ ನಮ್ಮ ಮಕ್ಕಳು ಏನು ಓದ್ತಾರೆ, ಆ ಹಿಂದೆ ನಮ್ಮ ಅಜ್ಜ ಅಜ್ಜಿದು, ನಮ್ಮ ತಂದೆ ತಾಯಿದು, ನಮ್ಮ ಇಡೀ ಸಮಾಜದ್ದು, ನಮ್ಮ ಇಡೀ ಭಾರತೀಯ ಒಂದು ಸಮಾಜದ ಅದೊಂದು ಉಡುಗೊರೆ, ನಮಗೆ ಒಂದು ಉಡುಗೊರೆ, ಒಂದು ಗಿಫ್ಟ್. ಬಟ್ ಈ ಮುಂದಿನ ಪೀಳಿಗೆ ನಾವು ಏನ್ ಕೊಡ್ತೀವಿ ಅದು ನಮ್ದು ಕೈದಲ್ಲಿ ಇದೆ. ಸೊ ನಾವು ಹೇಗೆ ನಮ್ಮ ಹಿರಿಯರ ಬಗ್ಗೆ, ಹುತಾತ್ಮರ ಬಗ್ಗೆ, ನಮ್ಮ ಪೂರ್ವಜರ ಬಗ್ಗೆ ಒಂದು ಹೆಮ್ಮೆದಿಂದ ನೆನೆಸ್ತಾ ಇದ್ದೀವಿ. ಈ ತರ ನಮಗೆ ಫ್ರೀಡಮ್ ಕೊಟ್ಟರು, ಈ ತರ ನಮಗೆ ಡೆವಲಪ್ಮೆಂಟ್ ಕೊಟ್ಟರು. ಆ ತರ ಕೂಡ ನಮಗೆ ಕೂಡ ಜನ ನೆನೆಸ್ಬೇಕಿದ್ರೆ ನಮಗೆ ಚೆನ್ನಾಗಿ ಕೆಲಸ ಮಾಡಬೇಕು. ಎಸ್ಪೆಷಲಿ ನಮ್ಮ ಮಕ್ಕಳೇ, ನಾವು ಮುಂದಿನ ದಿನಗಳಲ್ಲಿ ಹೋಗಿ ಯಾರು ದೊಡ್ಡ ರಾಜಕೀಯ ನಾಯಕರು ಆಗ್ತೀರಾ, IAS IPS ಆರ್ಮಿ ಅಧಿಕಾರಿಗಳು ಆಗ್ತೀರಾ, ಡಾಕ್ಟರ್ಸ್ ಆಗ್ತೀರಾ, ಇಂಜಿನಿಯರ್ಸ್ ಆಗ್ತೀರಾ, ಬಿಸ್ನೆಸ್ ಮ್ಯಾನ್ ಆಗ್ತೀರಾ. ಆವಾಗ ಸ್ವಲ್ಪ ಈ ಎಥಿಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಯಾವುದೋ ಒಂದು ಕೆಲಸ ಮಾಡ್ತಾರೆ ಅದಕ್ಕೆ ನ್ಯಾಯಯುತ ಆಗಿದೆ ಅಂತ ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ. ಮನಸಾಕ್ಷಿ ಮತ್ತೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ತಾವು ಅಷ್ಟು ಮಾಡಿದ್ರೆ ಸಾಕು, ನಮ್ಮ ಸಮಾಜ, ನಮ್ಮ ದೇಶ ಮುಂದಕ್ಕೆ ಹೋಗುತ್ತೆ. ಸೊ ತಮ್ಮೆಲ್ಲರಿಗೆ ನೋಡಿ, ಎಸ್ಪೆಷಲಿ ಈ ಸತಿ ನಮ್ಮ ಮಕ್ಕಳು ಬಂದರೆ, NCC ಮಕ್ಕಳು, ಅವ್ರಿಗೋಸ್ಕರ ಒಂದು ಚಪ್ಪಾಳೆ ಬರಲಿ. ಭಾರಿ ಖುಷಿ ಆಯಿತು, ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ಈ ತರ ಇನ್ನೂ ಜಾಸ್ತಿ ಮಕ್ಕಳು ಬರಬೇಕು. ಈ ಪಾರ್ಕು, ಈ ಸ್ಟೇಡಿಯಂ ಎಲ್ಲ ತುಂಬ ಹೋಗ್ಬೇಕು. ಯಾಕಂದ್ರೆ